ಮೈಸೂರಿನ ಮೂಡ ಹಗರಣದಲ್ಲಿ ನಿನ್ನೆಯಷ್ಟೇ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆ ಇಡಿ ಅಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ದರು. ಇವತ್ತು ವಿಚಾರಣೆಗೆ ಬರಬೇಕು ಅಂತ. ಹಾಗಾಗಿ ಈಗ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ IAS ಅಧಿಕಾರಿ ದೀಪಾ ಚೋಳನ್. ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ದೀಪಾ ಚೋಳನ್ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ. ನಿನ್ನೆಯಷ್ಟೇ ವಿಚಾರಣೆಗೆ ಬನ್ನಿ ಅಂತ ಸಮನ್ಸನ್ನು ಕೊಟ್ಟಿದ್ದರು ಇಡಿ ಅಧಿಕಾರಿಗಳು. ಎಲ್ಲ ದಾಖಲೆಗಳನ್ನು ಕೂಡ ತರಬೇಕು ಅಂತಕ್ಕಂಥ ಮಾಹಿತಿ ಇತ್ತು. ಅದರ ಪ್ರಕಾರ ದಾಖಲೆಗಳೊಂದಿಗೆ ಇವತ್ತು 11 ಗಂಟೆ ಅಷ್ಟೊತ್ತಿಗೆ ಶಾಂತಿನಗರದಲ್ಲಿ ಇರತಕ್ಕಂಥ ಇಡಿ ಕಚೇರಿಗೆ ದೀಪಾ ಚೋಳನ್ ಅವರು, ನಗರಾಭಿವೃದ್ಧಿ ಇಲಾಖೆಯ ಸೆಕ್ರೆಟರಿ ಅವರು ಇವತ್ತು ಹಾಜರಾಗಿದ್ದಾರೆ. ನಿನ್ನೆ ಅವರಿಗೆ ನೋಟಿಸ್ ಸರ್ವಾಗಿತ್ತು. ಯಾಕೆಂದರೆ ನಾವು ನಿನ್ನೆ ಹೇಳಿದ್ವಿ, ಈಗ ಅದು ನಗರಾಭಿವೃದ್ಧಿ ಇಲಾಖೆಯ ಕಚೇರಿಗೂ ಕೂಡ ಇಡಿ ಅಧಿಕಾರಿಗಳು ಬಂದಿದ್ದಾರೆ, ಅಲ್ಲಿಗೆ ತಲುಪಿದೆ ಇವರ ನೋಟಿಸ್ ಅಂತ ಅಂದ್ಬಿಟ್ಟು. ಆ ಸಮನ್ಸ್ಗೆ ಇವತ್ತು ಉತ್ತರಿಸೋದಕ್ಕೋಸ್ಕರ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಇವರಿಂದ ಒಂದಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳೋ ಸಲುವಾಗಿ ಅವ್ರನ್ನ ಕರೆದಿದ್ದಾರೆ ವಿಚಾರಣೆಗೆ ಅಂತ. ಅವರಿಗಾಗಲೇ ಹಾಜರಾಗಿದ್ದಾರೆ ಶಾಂತಿನಗರದಲ್ಲಿರ್ತಕ್ಕಂಥ ಕಚೇರಿಗೆ. ಅಲ್ಲಿ ಅವರಿಗೆ ಸಂಬಂಧಪಟ್ಟಂಥ ಅಂದರೆ ಮೈಸೂರು ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಮತ್ತು ಅವ್ರಿಗಿರ್ತಕ್ಕಂಥ ಅನುಮಾನಗಳು, ಅದೇನೋ ತುಂಬ ಡಾಕ್ಯುಮೆಂಟ್ಸ್ ಎಲ್ಲ ಕಳುವಾಗಿದೆ ಅಂತನೋ, ಇಲ್ಲವೇ ಇಲ್ಲ ಅಂತನೋ, ಆಮೇಲೆ ಯಾರೋ ಬಂದು ಎತ್ಕೊಂಡು ಹೋದರು ಅಂತನೋ ತುಂಬ ಆರೋಪಗಳು ಕೇಳಿ ಬರ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನು ದೀಪಾ ಚೋಳನ್ ಅವರಿಂದ ಪಡ್ಕೊಳ್ತಕ್ಕಂಥ ಪ್ರಯತ್ನ. ಹಾಗಾಗಿ ಇಡಿ ವಿಚಾರಣೆ ಇವತ್ತು ಮುಂದುವರೆದಿದೆ. ಗೊತ್ತಿಲ್ಲ ಇವರ ವಿಚಾರಣೆ ಆದ ನಂತರ ಇನ್ಯಾರ್ಯಾರಿಗೆ ನೋಟಿಸ್ ಸರ್ವಾಗುತ್ತೆ ಅಂತಕ್ಕಂಥದ್ದು. ಯಾವ ರೀತಿ ಅನುಮಾನ ಯಾರ ಮೇಲೆ ಬಂದರೂ ಕೂಡ ಇಡಿ ಅಧಿಕಾರಿಗಳು ಬಿಡಲ್ಲ. ಲೋಕಾಯುಕ್ತದವರ ತನಿಖೆ ವಿಚಾರಣೆ ಸ್ಟೈಲೇ ಬೇರೆ, ಇಡಿ ಅಧಿಕಾರಿಗಳ ವಿಚಾರಣೆ ಮತ್ತು ತನಿಖೆಯ ಸ್ಟೈಲೇ ಬೇರೆ ಇರುತ್ತೆ. ಹಾಗಾಗಿ ಇವಾಗ ನಗರಾಭಿವೃದ್ಧಿ ಇಲಾಖೆ ಅಂದರೆ ಈಗ ಮೂಡ ಕೂಡ ನಗರಾಭಿವೃದ್ಧಿ ಇಲಾಖೆಯ ಒಳಕ್ಕೆ ಬರ್ತಕ್ಕಂಥದ್ದು. ಆ ಹಗರಣಗಳಿಗೆ ಇಲಾಖೆ ಕೂಡ ಜವಾಬ್ದಾರಿ ಆಗುತ್ತೆ. ಹಾಗಾಗಿ ಸೆಕ್ರೆಟರಿ ಅವ್ರನ್ನ ಕರೆದಿದ್ದಾರೆ.